നെറികേടിൻ വഴികളെ മാറ്റി തിരുത്തിടും ധീര യുവത്വമേ നമ്മൾ. സാന്ത്വനം, സേവനം, സൗഹൃദം തീർക്കുന്ന ആദർശമുള്ളവർ നമ്മൾ. ചിന്തകൾ ഉണരുന്ന, നിലപാട് പറയുന്ന മൂല്യങ്ങളുള്ളവർ നമ്മൾ. സാന്ത്വനം, സേവനം, സൗഹൃദം തീർക്കുന്ന ആദർശമുള്ളവർ നമ്മൾ. ചിന്തകൾ ഉണരുന്ന, നിലപാട് പറയുന്ന മൂല്യങ്ങളുള്ളവർ നമ്മൾ. കോർത്തിടാം സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. നേരിന്റെ പക്ഷത്തു നമ്മൾ, എന്നും ധാർമ്മികവാഹകർ നമ്മൾ. നെറികേടിൻ വഴികളെ മാറ്റി തിരുത്തിടും ധീര യുവത്വമേ നമ്മൾ. സ്വേച്ഛാധിപത്യം ചെറുത്തിടുക, എന്റെ ഭാരതനാടിനെ രക്ഷിക്കുക. അവകാശമായുള്ള പൗരത്വം നീക്കിടും നെറികേടിൻ ഭരണത്തെ മാറ്റിയിടുക. സ്വേച്ഛാധിപത്യം ചെറുത്തിടുക, എന്റെ ഭാരതനാടിനെ രക്ഷിക്കുക. അവകാശമായുള്ള പൗരത്വം നീക്കിടും നെറികേടിൻ ഭരണത്തെ മാറ്റിയിടുക. ഔദാര്യമല്ല അധികാരമാണ്, കാടത്ത നിയമം തിരുത്തിയിടുക. പതരാതെ ഇവിടം പൊരുതേണം നമ്മൾ, നേരിന്റെ രാഷ്ട്രം പണിതിടുവാൻ. മതവർഗീയ വൈര്യം നാം നീക്കിയിടണം, നല്ല നാളുകൾ പുലരുവാൻ അണിചേരണം. സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. നേരിന്റെ പക്ഷത്തു നമ്മൾ, എന്നും ധാർമ്മികവാഹകർ നമ്മൾ. നെറികേടിൻ വഴികളെ മാറ്റി തിരുത്തിടും ധീര യുവത്വമേ നമ്മൾ. ഉണരുക ധീര യുവാക്കളെ, ഈ നാടിന് കാവലായി നാം മാറണം. കത്തിപ്പടരുന്ന തിന്മതൻ തീക്കനൽ പാടെ കെടുത്തുവാനൊത്തിടണം. ഉണരുക ധീര യുവാക്കളെ, ഈ നാടിന് കാവലായി നാം മാറണം. കത്തിപ്പടരുന്ന തിന്മതൻ തീക്കനൽ പാടെ കെടുത്തുവാനൊത്തിടണം. പൊരിയുന്ന വയറിന്റെ പശി മാറ്റണം, നമ്മൾ പൊഴിയുന്ന കണ്ണീർ തുടച്ചിടണം. എരിയുന്ന വെയിലെത്തും പാടാതെ തളരാതെ പൊരുതുന്ന ധീര യുവത്വം വേണം. ഗതകാല ചരിതം നമോർത്തിയിടണം, എന്റെ നാടിന്റെ സ്വാതന്ത്ര്യം കാത്തിടണം. അഭിമാനമായി നാം പറയുന്ന ഭാരത പൈതൃകം ഇവിടെ നിലനിൽക്കണം. സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. സിന്ദാബാദ് സിന്ദാബാദ് സിന്ദാബാദ്, SYS സിന്ദാബാദ്. നേരിന്റെ പക്ഷം. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ അഷ്റഫിർ റസൂലില്ലാഹി വഅലാ ആലിഹി വസഹ്ബിഹി അജ്മഈൻ. SYS ಇಸಾಬ ಸಾಂತ್ವನ ಇದರ ಪ್ರಾತಿನಿಧ್ಯದಲ್ಲಿ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವ ನಿಲುವಾಗಿ ನಾವು ಇಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಕ್ಕೆ ನಮ್ಮ ತುಂಬೆ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾದ ಗಣೇಶ್ ಸಾಲಿಯನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತುಂಬೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಪ್ರವೀಣ್ ತುಂಬೆ ಅವರನ್ನು ನಾನು ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿ ನಿಸಾರ್ ಓಲವರು ನಮ್ಮ ಊರಿನ ಪ್ರಮುಖರು. ಅದೇ ರೀತಿಯಲ್ಲಿ ಇಸಾಬ ಇದರ ಟೀಮ್ ಲೀಡರ್ ಇಬ್ರಾಹಿಂ ಒಳವರು. ಅದೇ ರೀತಿಯಲ್ಲಿ ಇಲ್ಲಿ ನೆರೆದಂತಹ ಅದೇ ರೀತಿಯಲ್ಲಿ ನಮ್ಮ ಇಸಾಬದ ಪ್ರಮುಖರು ನಜೀರ್ ಒಳವರು. ಹಾಗೆ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ
ಪ್ರಮುಖರನ್ನು ನಾನು ಸ್ವಾಗತ ಹೇಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರು ಮಾತನಾಡಲಿಕ್ಕಿದ್ದಾರೆ. ಸ್ವಾಗತಿಸ್ತಾರೆ. ಆತ್ಮೀಯ ಗ್ರಾಮದ ಉಪಾಧ್ಯಕ್ಷರಾದ ಗೌರವಾನ್ವಿತ ಗಣೇಶ್ ಸಾಲ್ಯಂಟ್ರವರೇ, ಹಿರಿಯರು ಮಾರ್ಗದರ್ಶಕರು ಆದಂಥ ಗೌರವಾನ್ವಿತ ನಿಸಾರ್ ಅಹಮದ್ರವರೇ, ನನ್ನ ಆತ್ಮೀಯ ಮಿತ್ರರಾದಂಥ ಪಂಚಾಯತಿ ಆ್ಯಕ್ಟಿವ್ ಸದಸ್ಯರಾದಂಥ ಗೌರವಾನ್ವಿತ ಇಬ್ರಾಹಿಂ ಒಳವೂರವರೇ, ಹಾಗೂ SYYS ಟೀಮಿನ ಇಸಾಬಾ ಸಾಂತ್ವನ ಇದರ ಪದಾಧಿಕಾರಿಗಳೇ, ತುಂಬ ಸಂತೋಷ ಆಗ್ತದೆ. ಇಂಥ ಸಂಸ್ಥೆಗಳು ಗ್ರಾಮದಲ್ಲಿದ್ದರೆ ಗ್ರಾಮ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗ್ತದಂತ ನಿಜವಾಗಿ ಆಗ್ತದೆ. ಈ ಕಾರಣಕ್ಕಾಗಿ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಕಳೆದ ಸುಮಾರು ಒಂದು 10 ವರ್ಷಗಳಿಂದ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಕಸ ಎಸೆದು ಹೋಗುವವರಿಗೆ ದಂಡ ವಿಧಿಸುವ ಮುಖಾಂತರ ಈ ತುಂಬೆ ಗ್ರಾಮ ಪಂಚಾಯತಿ ವಿಶೇಷವಾದಂಥ ಕಾಳಜಿಗಳನ್ನು ವಹಿಸಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ತುಂಬೆ ಗ್ರಾಮ ಆರೋಗ್ಯ ಮುಕ್ತ ಗ್ರಾಮವಾಗಿದೆ. ಯಾಕಂದರೆ ಡೆಂಗು ಮಲೇರಿಯಾಗಳು ಈ ಗ್ರಾಮದಲ್ಲಿ ಕಡಿಮೆ. ಇತ್ತೀಚೆಗೆ ಸ್ವಲ್ಪ ಕಸಗಳನ್ನು ಮಾರ್ಗದಲ್ಲಿ ಎಸೆಯುವ ಕಾರಣ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ. ಹಾಗಾಗಿ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸಗಳು ಗ್ರಾಮದ ಸಂಘ ಸಂಸ್ಥೆಗಳಿಂದ ಆಗಬೇಕಾಗಿದೆ. ಕೇವಲ ಜನಪ್ರತಿನಿಧಿಗಳಿಂದಲೇ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಇವತ್ತು ಸ್ವಚ್ಛತೆಯಲ್ಲಿ ಇದ್ದರೆ, ನಮ್ಮ ಪರಿಸರ ಸ್ವಚ್ಛತೆಯಲ್ಲಿದ್ದರೆ ನಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದೆ. ಆರೋಗ್ಯವಂತ ಸಮಾಜದ ನಿರ್ಮಾಣ ಆಗಬೇಕು, ಸ್ವಚ್ಛ ಸಮಾಜದ ನಿರ್ಮಾಣ ಆಗಬೇಕು ಎಂಬ ದೃಷ್ಟಿಯಲ್ಲಿ ಗ್ರಾಮ ಪಂಚಾಯತಿಯೊಟ್ಟಿಗೆ ನೀವು ಕೈ ಜೋಡಿಸಿ ಇದು ನಮಗೆ ತುಂಬ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಎಲ್ಲ ಸಂಘ ಸಂಸ್ಥೆಗಳು ಮಾಡಿಕೊಂಡಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಿಂದ ವಿಶೇಷವಾದಂಥ ಸನ್ಮಾನಗಳನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಯಾಕಂದರೆ ನಾವು ಸ್ವಚ್ಛತೆಗಾಗಿ ಯಾರು ಕೆಲಸ ಮಾಡ್ತಾರೆ ನಮ್ಮೊಟ್ಟಿಗೆ ಅಂತ ಹೇಳುವುದು ನಮಗೆ ತುಂಬ ಸಂತೋಷದ ವಿಷಯ. ಆ ಕಾರಣಕ್ಕಾಗಿ ನಾವು ವಿಶೇಷವಾಗಿ ಗ್ರಾಮದ ಮಾಜಿ ಅಧ್ಯಕ್ಷನಾಗಿ SYS ಅನ್ನು ಅಭಿನಂದಿಸ್ತೇನೆ. ದೇವರು ಒಳ್ಳೆಯದು ಮಾಡಲಿ, ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಗಳು ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಒಂದೆರಡು ಮಾತು ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಗಣೇಶ್ ಸಾಲ್ಯಾನ್ ಅವರು ಮಾಡಲಿಕ್ಕಿದ್ದಾರೆ. ಇಲ್ಲಿರುವಂಥ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಪ್ರವೀಣ್ ಬಿ ತುಂಬೆರವರೇ, ಹಾಗೂ ಇಲ್ಲಿನ ಮುಖಂಡರಾದಂತಹ ನಮ್ಮೆಲ್ಲರ ಒಂದು ಬಹಳಷ್ಟು ನಮ್ಮ ಸ್ನೇಹಿತರು ಕೂಡ ಹಾಗೂ ನಮಗೆಲ್ಲ ಮಾರ್ಗದರ್ಶನ ನೀಡುವಂಥ ನಿಸಾರ್ ಅಹಮದ್ರವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಇಬ್ರಾಹಿಂ ಹೊಲವೂರವರೇ, ಹಾಗೂ SYS ಇದರ ಎಲ್ಲ ತಂಡದ ಸದಸ್ಯರೇ, ಈಗಾಗಲೇ ಎಲ್ಲ ವಿಚಾರವನ್ನು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದರು. ನಾನೊಂದು 2 ಮಾತು ತಮಗೆ ಹೇಳಬೇಕಾಗ್ತದೆ. ಯಾಕಂತೇಳಿದರೆ ಇಂಥ ಕಾಳಜಿ ಎಲ್ಲರ ಹತ್ರ ಇರುವುದಿಲ್ಲ. ನಾವೇನು ಇವರಿಗೆ ಹೇಳಿಕೊಂಡು ಮಾಡಿದಂಥ ಕಾರ್ಯಕ್ರಮ ಅಲ್ಲ ಇದು. ಅವರ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಏನಾದರೂ ನಾವೊಂದು ಮಾಡಬೇಕು, ನಾವೊಂದು ಕೊಡುಗೆ ಕೊಡಬೇಕು, ಈ ದೇಶಕ್ಕೆ, ಈ ಗ್ರಾಮಕ್ಕೆ ನಾವೇನಾದರೂ ಮಾಡಬೇಕು ಅಂತೇಳಿ ಅವರ ಒಂದು ಚಿಂತನೆಯನ್ನು ನಾವು ಬಹಳ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಅವರನ್ನು ಅಭಿನಂದಿಸ್ತೇವೆ. ಅವರಿಗೆ ಬಹಳ ಒಂದು ಇನ್ನಷ್ಟು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಮಾಡಿಕೊಂಡು ಬರಲಿ. ಈಗಾಗಲೇ ನಾವು ಕೆಲವು ಕಡೆ ನೋಡ್ತಾ ಇದ್ದೇವೆ, ಈ ಕೆಲವು ಮೋಜು ಮಸ್ತಿನ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಯುವಕರು ಮಾಡ್ತಾ ಇದ್ದಾರೆ. ಈ ಯುವಕರಿಗೆಲ್ಲ ಇವರೊಂದು ಸ್ಫೂರ್ತಿ ಆಗಲಿ. ಇನ್ನು ಮುಂದಕ್ಕೂ ಕೂಡ ಈ ಸ್ವಚ್ಛತೆಯ ಕಾರ್ಯಕ್ರಮ ಇದು ದೇವರ ಕೆಲಸ ಅಂತ ಹೇಳ್ತಾರೆ. ಯಾಕಂತೇಳಿದರೆ ಈ ಸ್ವಚ್ಛತೆ ಇದ್ದರೆ ಮಾತ್ರ ನಾವು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ. ಈ ಗ್ರಾಮವನ್ನು ಯಾರೇ ಒಂದು ಹೊರಗಡೆಯವರು ಬಂದರೆ ಈ ಗ್ರಾಮ ಸ್ವಚ್ಛತೆ ಇದ್ದರೆ ಮಾತ್ರ ನಮ್ಮವರಿಗೂ ಕೂಡ ಇಲ್ಲಿ ಒಂದು ಗೌರವ ಸಿಗ್ತದೆ. ಅದಕ್ಕೋಸ್ಕರ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವರಿಗೆ ದೇವರು ಒಳ್ಳೆಯ ರೀತಿಯ ಇದು ಕೊಡಲಿ, ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ನಾನು ಅವಕಾಶಕ್ಕಾಗಿ ವಂದಿಸ್ತೇನೆ. ನಿಸಾರ್ ಅವರು ನಮಗೆ ನಿರ್ದೇಶನ ನೀಡಲಿದ್ದಾರೆ. SYS SSF KMJ ಸದಸ್ಯರು ಹಾಗೂ ಇಸಾಬಾ ತಂಡ ಸೇರಿಕೊಂಡು
ಇವತ್ತು ಮಾಡಿರುವಂಥ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸತಕ್ಕಂಥ ಆತ್ಮೀಯರಾದಂಥ ಮಾಜಿ ಪಂಚಾಯತ್ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ರವರೇ, ನನ್ನ ಮಿತ್ರರು ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ಗಣೇಶ್ ರವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖರು ಪಂಚಾಯತ್ ಸದಸ್ಯರಾದಂಥ ಇಬ್ರಾಹಿಂ ಅಳೂರವರೇ, ನಜೀರ್ ಉಮ್ಮನಗುಡ್ಡೆ ಅವರೇ, ನಜೀಮ್ ರವರೇ, ಹಾಗೂ ಎಲ್ಲ ನಮ್ಮ ಈ SSF ತಂಡದ ಸದಸ್ಯರುಗಳೇ, ನಿಮಗೆಲ್ಲರಿಗೂ ನನ್ನ ಅಸ್ಸಲಾಮು ಅಲೈಕುಮ್ ಮತ್ತು ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಶುದ್ಧಿಯು ಸತ್ಯ ವಿಶ್ವಾಸದ ಅರ್ಧಾಂಶವಾಗಿದೆ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಧರ್ಮದಲ್ಲಿ. ಅಂದರೆ ಉದಾಹರಣೆಗೆ ಒಂದು ಕಡೆ ನೀರು ನಿಂತಿದೆ ಅಂತ ಆದರೆ ಅಲ್ಲಿ ಹೋಗಿ ನಾವು ಮೂತ್ರ ಮಾಡುವಂಗಿಲ್ಲ. ಯಾವುದು ಪ್ರಾಥಮಿಕ ಕರ್ಮಗಳನ್ನು ಮಾಡಬೇಕಾದ್ರೆ ನಾವು ಸಾರ್ವಜನಿಕ ಸ್ಥಳದಲ್ಲಿ ಮಾಡಲೇಬಾರದು. ಒಂದು ದಾರಿಯಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದನ್ನು ಸರಿಪಡಿಸಿ ಯಾರು ಹೋಗುವಂಥ ಒಂದು ಕೆಲಸವನ್ನು ಮಾಡಬೇಕಂತ ನಾವು ತಿಳಿದುಕೊಂಡವರು. ಆದ ಕಾರಣ ನಾವು ಯಾವತ್ತೂ ಸ್ವಚ್ಛತೆಗೆ ತುಂಬ ಅಂದರೆ ಅತ್ಯಧಿಕ ಹೆಚ್ಚು ಒಂದು ಆದ್ಯತೆಯನ್ನು ಕೊಡಬೇಕಾದಂಥ ಧರ್ಮ. ಅದೇ ರೀತಿ ಎಲ್ಲ ಧರ್ಮಗಳು ಸ್ವಚ್ಛತೆಯ ವಿಚಾರದಲ್ಲಿ ಹೆಚ್ಚು ಹೇಳಿಕೊಂಡಿದೆ. ಮತ್ತು ಖಂಡಿತ ನಮ್ಮ ಈ ಒಂದು ತುಂಬೆ ಊರು ಅಂದರೆ ಒಂದು ಮನೆ ಇದ್ದಂಗೆ. ಬಟ್ ನಾವು ಎಲ್ಲ ಇಲ್ಲಿ ಒಂದು ರೂಮಿನಲ್ಲಿ ನಾವು ಬೇಕಾದಷ್ಟು ಕ್ಲೀನ್ ಮಾಡೋದು, ಮತ್ತೊಂದು ರೂಮಿನಲ್ಲಿ ಬೇಕಾದಷ್ಟು ಕಸವನ್ನು ಮಾಡಿ ಸ್ವಚ್ಛತೆಯನ್ನು ಹಾಳು ಮಾಡೋದು ಸಾಧ್ಯ ಆಗುತ್ತಾ? ಅದು ಸಾಧ್ಯವಿಲ್ಲ. ಎಲ್ಲ ರೂಮ್ ಒಂದು ಮನೆ ಅಂತ ಇರುವಾಗ ಎಲ್ಲ ರೂಮ್ಗಳು ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರುತ್ತೇವೆ. ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ. ನಮ್ಮ ಮನಸ್ಸು ಶುದ್ಧವಾಗಿರುವಾಗ ಮಾತ್ರ ನಾವು ಒಳ್ಳೆಯ ಮನಸ್ಸಿನವರು ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರವೀಣ್ ಕುಮಾರ್ ರವರು ಕೊರೋನಾ ಕಾಲದಲ್ಲಿ ಗೊತ್ತು ನಮಗೆ, ಅಂಥ ಸಂಕಷ್ಟದ ಸಮಯದಲ್ಲೂ ಸಹ ಅವರು ಕೆಲವೊಂದು ಈ ಆರೋಗ್ಯದ ಸ್ವಚ್ಛತೆ ವಿಚಾರವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇವರು ಗಣೇಶ್ ಶಾಲೆಯನ್ರವರು ಅದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ನಮ್ಮ ಇಬ್ರಾಹಿಂ ರವರವರಿಗೆ ತುಂಬ ಸಾಥ್ ಕೊಟ್ಟು ಹಲವಾರು ಕಾರ್ಯಕ್ರಮಗಳು ಮಾಡಲು ಕಾರಣವಾಗಿ, ಅದರಂತೆ ನಮ್ಮ SSF ಅರಬಣ ಒಳವರು ಇರ್ಬೋದು, SYS ಇಲ್ಲಿ ಹಲವಾರು ಒಳ್ಳೊಳ್ಳೆಯ ಅಭಿವೃದ್ಧಿಯ ಕೆಲಸ ಕಾರ್ಯಕ್ರಮಗಳು, ಸ್ವಚ್ಛತೆ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ತಾನೇ ಪಂಚಾಯತ್ ಸದಸ್ಯರು ಅಧ್ಯಕ್ಷರೆಲ್ಲ ಹೇಳಿದ್ದಾರೆ, ನಮಗೆ ಏನಾದರೂ ಕಾರ್ಯಕ್ರಮ ಇದ್ದರೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ನಿಮಗೆ ಕೊಡ್ತೇವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಇವತ್ತಿನ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾ ಒಳ್ಳೆಯದಾಗಲಿ, ಎಲ್ಲರಿಗೂ ಅಲ್ಲಾಹನು ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಾಖಿರ್ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ಮತ್ತು ನಮಸ್ಕಾರಗಳು. ಇವತ್ತಿನ ಈ ನಮ್ಮ ಒಲವೂರು ಟೀಮ್ ಇಸಾಬ ಸಾಂತ್ವನ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಆತ್ಮೀಯರಾದ ಪಂಚಾಯತಿ ಮಾಜಿ ಅಧ್ಯಕ್ಷರು ಪ್ರವೀಣ್ ಬಿ ತುಂಬೆ ಮತ್ತು ಪಂಚಾಯತಿ ಉಪಾಧ್ಯಕ್ಷರಾದ ಗಣೇಶ್ ಸಾಲ್ಯಾನ್ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ನಿಸಾರ್ ಅಹಮದ್ ಒಲವರು ಮತ್ತೆಲ್ಲ ಇಲ್ಲಿ ಇರುವಂಥ ಸ್ನೇಹಿತರು ಎಲ್ಲರಿಗೂ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ಈ ಇಸಾಬ ಟೀಮ್ ಇನ್ನು ಮುಂದಕ್ಕೆ ಈ ನಮ್ಮ ಮಂಗಳೂರು ಟು ಬೆಂಗಳೂರು ಹೋಗುವಂಥ ಈ NH ಹೈವೇ ಬದಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವಂಥ ಈ ಸರ್ವಿಸ್ ರಸ್ತೆ ಇದು ತುಂಬೆ ಹಾಗೂ ಕಲ್ಲಿಗೆ ಗ್ರಾಮ ಪಂಚಾಯತಿಯ ಮಧ್ಯದಲ್ಲಿ ಬರ್ತದೆ. ಇಲ್ಲಿ ಜನರು ಈ NH ಟೋಲ್ ಗೇಟ್ ತಪ್ಪಿಸಿ ಹೋಗಲಿಕ್ಕೋಸ್ಕರ NH ಪಕ್ಕದಲ್ಲಿರುವ ಸರ್ವಿಸ್ ರಸ್ತೆಗೆ ಬರ್ತಾರೆ. ಬಂದು ಅವರು ಈ ತಂದಿರುವಂಥ ಕಸವನ್ನೆಲ್ಲ ಇಲ್ಲಿ ಬಿಸಾಡಿ ಹೋಗ್ತಾರೆ. ಇದಕ್ಕೆ ಇನ್ನು ಮುಂದಕ್ಕೆ ನಮ್ಮ ಈ ಇಸಾಬ ತಂಡ ಅವರ ಇದಕ್ಕೆ ಈ ಕಸ ಬಿಸಾಡುವಂಥ ಈ ಘೋರ ಕೃತ್ಯಕ್ಕೆ ಅದರ ಕಾನೂನು ಕ್ರಮ ಜರುಗಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಧನ್ಯವಾದ. ನಜೀರು.
ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಮುಸ್ಲಿಂ ಜಮಾತ್ ಕರ್ನಾಟಕ, SYS, SSF ಇದರ ಸಹಯೋಗದಲ್ಲಿ SYS ಸಾಂತ್ವನ ತಂಡವು ಈ ತುಂಬೆ ಪರಿಸರದಲ್ಲಿ ಹಮ್ಮಿಕೊಂಡಂತಹ ಸ್ವಚ್ಛತೆಯ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರುವಂತಹ ತುಂಬೆ ಗ್ರಾಮ ಪಂಚಾಯತಿನ ಹಾಲಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರೇ ಹಾಗೂ ಈ ಊರಿನ ನೇತಾರರಾದ ನಿಸಾರ್ ಅಹಮದ್ರವರೇ, SYS KMJ ಹಾಗೂ SSFನ ಕರ್ಮಧೀರರಾದ ನಾಯಕರೇ, ನಾವು ಆಲೋಚಿಸಬೇಕೆಂದರೆ ನಮ್ಮ ಇಸ್ಲಾಂ ಧರ್ಮವು ಈ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಅಲ್ಲಾಹನು ಇಷ್ಟಪಡುವುದು ಯಾರನೆಂದರೆ ಇನ್ನಲ್ಲಾಹ ವಹಿಬು ತವ್ವಾಬೀನ್ ವಹಿಬುಲ್ ಮುತತಹಿರೀನ್. ನಾವು ನಮ್ಮ ಮಾನಸಿಕವನ್ನು ಸ್ವಚ್ಛತೆ ಮಾಡಿದರೆ ಮಾತ್ರ ಸಾಲದು. ಈ ಮಾನಸಿಕತೆಯನ್ನು ಸ್ವಚ್ಛತೆ ಮಾಡುವುದಿದ್ದರೆ ಮಾಲಿನ್ಯವಾಗುವುದೇನೆಂದರೆ ನಮ್ಮಲ್ಲಿರುವಂತಹ ಅಸೂಯೆ, ಇರುವಂತಹ ಮತ್ಸರ, ವೈರಾಗ್ಯ, ಪರಸ್ಪರ ದ್ವೇಷ, ಇದನ್ನು ಮುಕ್ತ ಮಾಡಿ ನಮ್ಮ ಹೃದಯ ಶುದ್ಧೀಕರಣ ಮಾಡುವುದಕ್ಕೆ ನಮಗೆ ನೀಡಿದಂತಹ ಒಂದು ಸಾಧನವಾಗಿದೆ ತೌಬಾ. ಅಲ್ಲಾಹನಲ್ಲಿ ಪಶ್ಚಾತ್ತಾಪಪಟ್ಟು ಒಳ್ಳೆಯ ಒಂದು ಸಮಾಜದಲ್ಲಿ ನಾವು ಸಾಗುವುದು. ಇನ್ನೊಂದು, ಈ ಮಾನಸಿಕ ಶುದ್ಧಿಯಾದರೆ ಮಾತ್ರ ಸಾಲದು, ಅದರೊಟ್ಟಿಗೆ ಹೇಳ್ತಾ ಇದೆ ವಯುಬ್ಬುಲ್ ಮುತ್ತಹಿರೀನ್. ಯಾರು ಶುದ್ಧಿಯುಳ್ಳರಾಗಿರ್ತಾರೋ, ಸ್ವಚ್ಛತೆಯನ್ನು ಕಾಪಾಡ್ತಾರೋ ಅವನನ್ನು ಅಲ್ಲಾಹನು ಹೆಚ್ಚಾಗಿ ಇಷ್ಟಪಡ್ತಾನೆ ಎಂದು. ಆದುದರಿಂದ ನಾವು ನಮ್ಮ ಮನೆ, ನಮ್ಮ ಪರಿಸರವನ್ನು ಮಾತ್ರ ಶುದ್ಧಿಯಲ್ಲಿ ಇರುವುದಲ್ಲದೆ, ಸ್ವಚ್ಛತೆಯಲ್ಲಿ ಇರುವುದಲ್ಲದೆ, ನಮ್ಮ ಪರಿಸರದಲ್ಲಿ ಬರುವಂತಹ ನಮ್ಮ ನೆರೆಯ ಪರಿಸರವನ್ನು ಕೂಡ ನಾವು ಶುದ್ಧಿಯಾಗಿರಬೇಕು, ಸ್ವಚ್ಛತೆಯಲ್ಲಿರಬೇಕು. ಹಾಗೂ ನಮ್ಮ ಈ ಒಂದು ಭಾರತವನ್ನು ಇಡೀ ವಿಶ್ವದಲ್ಲಿಯೇ ಒಂದು ಸ್ವಚ್ಛತೆಯ ಒಂದು ಭಾರತವನ್ನಾಗಿ ರೂಪಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ. ನಾವು ಎನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡಬರಬೇಕು. ನಾನು ಎಂಬ ಭಾವನೆ ಇದ್ದು ನನ್ನ ಪರಿಸರವನ್ನು ಮಾತ್ರ ಸ್ವಚ್ಛವಾಗಿಟ್ಟರೆ ಸಾಲದು, ಅಂದರೆ ನಮ್ಮ ನೆರೆಕರೆಯ ಪರಿಸರವನ್ನು ಕೂಡ ಸ್ವಚ್ಛವಾಗಿಡುವುದರೊಂದಿಗೆ ನಾವು ಇದರೊಂದಿಗೆ ಕೈಜೋಡಿಸಬೇಕು. ನಮ್ಮ ಮನೆಯ ಸುತ್ತಮುತ್ತಲ ಜೊತೆಗೆ ನಮ್ಮ ಆಸುಪಾಸಿನ ಪರಿಸರವನ್ನು ಕೂಡ ಸ್ವಚ್ಛತೆ ಮಾಡುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕಾಗಿದೆ. ಈ ಒಂದು ದೃಷ್ಟಿಯನ್ನಿಟ್ಟುಕೊಂಡು SYS ಸಾಂತ್ವನ ವಿಭಾಗವು ಈ ತುಂಬೆ ಪರಿಸರದಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಜಾಗೃತಿ ಮೂಡಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡಲ ಪಂಚಾಯತ್ ಕೂಡ ಸಾಥ್ ನೀಡ್ತಾ ಇದೆ. ಮಂಡಲ ಪಂಚಾಯತ್ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಕಠಿಣ ಕ್ರಮ ಕೈಗೊಳ್ಳುವುದರ ಮೂಲಕ ಆದಷ್ಟು ಈ ಒಂದು ಪ್ರಯತ್ನವನ್ನು ಈ ಒಂದು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದೆ. ಇನ್ನೂ ಕೂಡ ಆದಷ್ಟು ಮುತುವರ್ಜಿ ವಹಿಸಿಕೊಂಡು ಈ ರಸ್ತೆಯ ಪಕ್ಕದಲ್ಲಿ ಹಾಕುವಂತಹ ಈ ಮಾಲಿನ್ಯವನ್ನು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದರ ಮೂಲಕ ನಮ್ಮ ಪರಿಸರವನ್ನು ಅತ್ಯಂತ ಸ್ವಚ್ಛತೆಯಲ್ಲಿರುವುದರಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕು. ಈ ಪರಿಸರ ಮಾಲಿನ್ಯವಾದರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವುದು ಸಾಮಾನ್ಯ. ಪ್ರಮುಖವಾಗಿ ನಾವಿಂದು ಎದುರಿಸುವಂತಹ ಡೆಂಗ್ಯೂ ರೋಗ, ಇದು ನಾವು ಹೇಳ್ತೇವೆ ಕೆಟ್ಟ ಪರಿಸರ ಅಂತ. ಈ ಕೆಟ್ಟ ನೀರಲ್ಲೆಲ್ಲ ಡೆಂಗ್ಯೂ ಹರಡುವುದು. ಡೆಂಗ್ಯೂ ಹರಡುವಂತಹ ಸೊಳ್ಳೆಯು ಅದು ಶುದ್ಧವಾದಂಥ ನೀರಿನಲ್ಲೇ ಹರಡುತ್ತದೆ. ಆದ ಕಾರಣ ನಾವು ನಮ್ಮ ಪರಿಸರದಲ್ಲಿ ಹಾಕುವಂತಹ ಟೈರ್ ಇರ್ಬೋದು, ಅದರಲ್ಲಿ ಶುದ್ಧ ನೀರು ಇರ್ಬೋದು, ಅಲ್ಲಿ ಕೂಡ ಈ ಡೆಂಗ್ಯೂ ಹರಡುವಂತಹ ಸೊಳ್ಳೆ ಹರಡುತ್ತದೆ. ಆದ ಕಾರಣ ಈ ಟಯರ್, ನಮ್ಮ ಆಸುಪಾಸಿನಲ್ಲಿ ಟಯರು, ಅದೇ ಈ ತೆಂಗಿನಕಾಯಿಯ ಚಿಪ್ಪು, ಅದನ್ನೆಲ್ಲ ಕೂಡ ಈ ನೀರು ನಿಲ್ಲುವಂತಹ ಒಂದು ಪರಿಸರವನ್ನು ಒದಗಿಸದೆ ಅದನ್ನು ಸ್ವಚ್ಛಗೊಳಿಸುವ ಮೂಲಕ ಈ ವಿಶ್ವದಲ್ಲಿಯೇ ನಮ್ಮ ಈ ಒಂದು ಭಾರತವನ್ನು ಅತ್ಯಂತ ಸ್ವಚ್ಛವಾದಂತಹ ದೇಶವನ್ನು ರೂಪಿಸುವಲ್ಲಿ ನಮ್ಮ ಇದು ಜನಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯವಿಲ್ಲ, ನಮ್ಮ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಸಲ್ಲಿಸುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣವಿರಾಮ ಹಾಕ್ತಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಇಂದು SYS, SSF ಹಾಗೂ KMJ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಸ್ವಚ್ಛತಾ ಕಾರ್ಯಕ್ರಮವನ್ನು, ಸ್ವಚ್ಛತಾ ಅಭಿಯಾನವನ್ನು ನಮ್ಮ ಇಲ್ಲಿನ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇಲ್ಲಿನ ಪ್ರಮುಖರು ಹಾಗೂ ನಮ್ಮ ಊರಿನ ಪ್ರಮುಖರು ಹಾಗೂ ನಮ್ಮ SYS ತಂಡದ
ಎಲ್ಲ ಸದಸ್ಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸಿದ್ದಾರೆ. ಇವರಿಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾವು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ.